ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆಯ ಮೇಲೆ ಸಾಧನೆ ಮಾಡ್ತಾ ಇರತಕ್ಕಂಥ ಇಸ್ರೋ ಇದೀಗ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ. ಹೌದು, ಕಳೆದ ಡಿಸೆಂಬರ್ 30ರಂದು ಸ್ಪೇಡೆಕ್ಸ್ 1 ಮತ್ತು ಸ್ಪೇಡೆಕ್ಸ್ 2 ನೌಕೆಗಳನ್ನು ಉಡಾಯಿಸಲಾಗಿತ್ತು. ಇದೀಗ ಯಶಸ್ವಿಯಾಗಿ ಡಾಕಿಂಗ್ ಮಾಡಲಾಗಿದೆ ಅಂತ ಇಸ್ರೋ ಶುಭ ಸುದ್ದಿಯನ್ನ ಕೊಟ್ಟಿದೆ. ಹೌದು, 2024ರಲ್ಲಿ PSLV C60 ರಾಕೆಟ್ ಮೂಲಕ 2 ಉಪಗ್ರಹಗಳನ್ನು ಉಡಾಯಿಸಲಾಗಿತ್ತು. ಜನವರಿ 7 ಮತ್ತು 9ರಂದು ತಾಂತ್ರಿಕ ತೊಂದರೆ ಹಿನ್ನೆಲೆ ಡಾಕಿಂಗ್ ಪ್ರಯೋಗವನ್ನ ಮುಂದೂಡಲಾಗಿತ್ತು. ಜನವರಿ 12ರಂದು 2 ಉಪಗ್ರಹಗಳನ್ನು ಹಂತ ಹಂತವಾಗಿ 15 ಕಿಲೋಮೀಟರ್ನಿಂದ 3 ಮೀಟರ್ ಸಮೀಪಕ್ಕೆ ತರುವಂತಹ ಪ್ರಯೋಗವನ್ನು ಮಾಡಲಾಗಿತ್ತು. ಈ ಪ್ರಯೋಗ ಯಶಸ್ವಿಯಾದಂತಹ ಹಿನ್ನೆಲೆ ಉಪಗ್ರಹಗಳ ನಡುವಿನ ಅಂತರವನ್ನ ಹೆಚ್ಚಿಸಲಾಗಿತ್ತು. ಇದೀಗ ಡಾಕಿಂಗ್ ಪ್ರಕ್ರಿಯೆಯನ್ನು ನಡೆಸಿ ಉಪಗ್ರಹಗಳನ್ನು ಜೋಡಣೆ ಮಾಡಲಾಗಿದೆ. ಇನ್ನು ಈ ಸಾಧನೆ ಮಾಡಿದಂತಹ ವಿಶ್ವದ 4ನೇ ದೇಶ ಎಂಬಂತಹ ಬಿರುದನ್ನ ನಮ್ಮ ಭಾರತ ಪಡ್ಕೊಂಡಿದೆ. ಇನ್ನು ಈ ಹಿಂದೆ ಅಮೆರಿಕ, ರಷ್ಯಾ, ಚೀನಾ ದೇಶಗಳು ಮಾತ್ರ ಈ ತಂತ್ರಜ್ಞಾನವನ್ನ ಸಿದ್ಧಿಸಿಕೊಂಡಿದ್ವು. ಇದೀಗ ನಮ್ಮ ಭಾರತ ಕೂಡ ಈ ಸಾಧನೆಯನ್ನ ಮಾಡಿದೆ. ಈ ಡಾಕಿಂಗ್ ಪ್ರಯೋಗದ ಮೊದಲ ಬಳಕೆ ಚಂದ್ರಯಾನ 4ರಲ್ಲಿ ನಡೆಯಲಿದ್ದು, ಚಂದ್ರನ ಮೇಲಿನ ಮಣ್ಣಿನ ಮಾದರಿಯನ್ನ ಭೂಮಿಗೆ ತರುವಂತಹ ಯೋಜನೆ ಇದಾಗಿದ್ಯಂತೆ. ಹೌದು, ಚಂದ್ರನಿಂದ ಮಣ್ಣನ್ನ ತರಲು ರೀಎಂಟ್ರಿ ನೌಕೆಯನ್ನ ತಯಾರಿಸಲಾಗ್ತಾ ಇದೆ. ಈ ರೀಎಂಟ್ರಿ ಮಾಡ್ಯೂಲ್ ಡಾಕ್ ಅನ್ನ ಮಾಡಿ 2 ನೌಕೆಗಳನ್ನ ಭೂಮಿಗೆ ತರುವಂತಹ ಪ್ರಯತ್ನವನ್ನ ಇಸ್ರೋ ಮಾಡ್ತಾ ಇದೆ.